ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಫೆಬ್ರವರಿ 20, 21, 22, 23, 24ನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಸಮಯ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಮನೆಗೆ ಒಬ್ಬ ಹೊಸ ಮಹಿಳೆಯ ಆಗಮನ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನ ಅತ್ಯುತ್ತಮವಾದ ತಿರುವಿನಿಂದ ಕೂಡಿರುತ್ತದೆ. ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಿಕೊಳ್ತೀರಾ. ಈ ಸಂದರ್ಭದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುತ್ತೀರಾ. ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳು ನಿಜಕ್ಕೂ ವಿಶೇಷವಾದ ತಿರುವಿನ ಸಮಯವಾಗಿರುತ್ತೆ. ರಾಶಿ ಚಕ್ರದ ಅಧಿಪತಿ ಸೂರ್ಯಗ್ರಹನಾಗಿರೋದ್ರಿಂದ ಅವರ ಪ್ರಭಾವ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ, ಹೊಸ ಉತ್ಸಾಹ ಮತ್ತು ಹೊಸ ನಿರ್ಧಾರ ಶಕ್ತಿಯನ್ನು ತುಂಬುತ್ತದೆ. ಈ ಸಮಯದಲ್ಲಿ ಗ್ರಹಗಳ ಚಲನೆಗಳು ನಿಮ್ಮ ಪರವಾಗಿ ಜೋಡಣೆ ಆಗುತ್ತಿರೋದ್ರಿಂದ ಇಂದಿನ ತಿಂಗಳುಗಳಲ್ಲಿ ಎದುರಿಸಿದಂತಹ ಗೊಂದಲಗಳು ನಿಧಾನವಾಗಿ ಸರಿದು ಹೋಗುತ್ತದೆ. ಮನಸ್ಸಿನ ಒಳಗೆ ಇದ್ದ ಭಯ, ಆತಂಕ ಕರಗುತ್ತಾ ಹೋಗಿ ನಾನು ಮಾಡಬಲ್ಲೆ ಎಂಬ ಬಲವಾದ ನಂಬಿಕೆ ನಿಮ್ಮಲ್ಲಿ ಮೂಡುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂತಹ ಸೂಚನೆಗಳಿದೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳಬಹುದು. ನಿಮ್ಮ ಪ್ರತಿಭೆಯನ್ನು ಗುರುತಿಸಲಾಗುತ್ತದೆ. ಕೆಲವರು ಹೊಸ ಅವಕಾಶ, ಬಡ್ತಿ ಅಥವಾ ಹೊಸ ಪ್ರಾಜೆಕ್ಟ್ ಮೂಲಕ ಬೆಳಕು ಕಾಣಬಹುದು. ಆರ್ಥಿಕವಾಗಿ ಫೆಬ್ರವರಿ ತಿಂಗಳು ಈ ಸಮಯ ಒಂದು ಸ್ಥಿರತೆಯ ಆರಂಭವಾಗುತ್ತದೆ. ಹಠಾತ್ ಆಗಿ ಬಂದ ಖರ್ಚುಗಳು ಕಡಿಮೆ ಆಗುತ್ತಾ ಹಣದ ಪ್ರವಾಹ ಸುಧಾರಿಸುತ್ತದೆ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದ್ದು ಹೂಡಿಕೆ ಮಾಡಲು ಯೋಚಿಸುತ್ತಿರುವಂತಹವರಿಗೆ ಸೂಕ್ತವಾದ ಸಲಹೆಯನ್ನು ಪಡೆದುಕೊಂಡು ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ. ಒಟ್ಟಾರೆಯಾಗಿ ಕುಟುಂಬ ಜೀವನದಲ್ಲೂ ಸಹ ಹೊಸ ಒಗ್ಗಟ್ಟು, ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳ ಸೂಚನೆ ಕಾಣಿಸಿಕೊಳ್ಳಬಹುದು. ಈ ಸಮಯವನ್ನ ಒಟ್ಟಾರೆ ದೃಷ್ಟಿಕೋನದಿಂದ ನೋಡೋದಾದ್ರೆ ಸಿಂಹ ರಾಶಿಯವರಿಗೆ ಒಂದು ಹೊಸ ಅಧ್ಯಾಯದ ಆರಂಭ. ನಿಮ್ಮೊಳಗಿನ ಅಗ್ನಿ ಶಕ್ತಿ ಮತ್ತಷ್ಟು ಉಜ್ವಲಿಸುತ್ತದೆ. ನೀವು ತಾಳ್ಮೆ ಮತ್ತು ಜ್ಞಾನದಿಂದ ಹೆಜ್ಜೆ ಇಟ್ಟರೆ ಈ ಸಮಯ ಅದ್ಭುತ ಸಾಧನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಕಷ್ಟಗಳ ನಂತರ ಬರುತ್ತಿರುವಂತಹ ಈ ಶುಭ ಸಮಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಮುಂದಿನ ತಿಂಗಳು ಯಶಸ್ಸು, ಗೌರವ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ. ಸಿಂಹ ಎಂದರೆ ಹೆಸರಿಗೆ ತಕ್ಕಂತೆ ಧೈರ್ಯದಿಂದ ಮುಂದುವರೆದರೆ ಭಾಗ್ಯ ನಿಮ್ಮ ಬೆನ್ನಿಗೆ ನಿಂತಿದೆ ಎಂಬ ಭಾವನೆ ನಿಮಗೆ ಮತ್ತಷ್ಟು ಸ್ಪಷ್ಟವಾಗುತ್ತದೆ. ಆರೋಗ್ಯ ದೃಷ್ಟಿಯಿಂದ ಈ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸ ನಿರ್ಲಕ್ಷ್ಯ ಮಾಡಬಾರದು. ನಿಯಮಿತ ವ್ಯಾಯಾಮ, ಸರಿಯಾದ ಆಹಾರ ಪದ್ಧತಿಯನ್ನು ಪಾಲಿಸಬೇಕು. ಖಂಡಿತವಾಗಿ ಆತ್ಮೀಯವಾಗಿ ದೇವರ ಆರಾಧನೆ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿನಲ್ಲಿ ಹೆಚ್ಚು ಶಕ್ತಿಗಳು ಮತ್ತು ಪ್ರೀತಿಯ ಜೀವನದಲ್ಲೂ ಕೂಡ ಹೃದಯ ಸ್ಪರ್ಶಿ ಕ್ಷಣಗಳನ್ನು ತಂದುಕೊಡುತ್ತದೆ. ದೂರವಾಗಿದ್ದ ವ್ಯಕ್ತಿಯ ಜೊತೆ ಮತ್ತೆ ಸಂಪರ್ಕವನ್ನು ಸಾಧಿಸಬಹುದು. ಈ ಸಮಯ ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಹೆಚ್ಚಿಸಿಕೊಂಡರೆ ಬಂಧವು ಇನ್ನಷ್ಟು ಗಾಢವಾಗುತ್ತದೆ. ನಿಮ್ಮ ನೇರ ಸ್ವಭಾವ ಮತ್ತು ಸತ್ಯನಿಷ್ಠೆಗೆ ಈ ಸಮಯದಲ್ಲಿ ದೊಡ್ಡ ಬಲವಾದ ವಿಶೇಷವಾದ ವ್ಯಕ್ತಿಯ ಆಗಮನ ಕೂಡ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಫೆಬ್ರವರಿ 20ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಅದ್ಭುತವಾದ ಸಮಯ. ಸಿಂಹ ರಾಶಿಯವರ ಜೀವನ ಬಹುಸಾರಿ ಹೊರಗಿನಿಂದ ನೋಡಲು ಧೈರ್ಯಶಾಲಿ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದಂತೆ ಕಾಣುತ್ತದೆ. ಆದರೆ ಅವರ ಮನಸ್ಸಿನ ಒಳಗಡೆಯ ಕತೆ ಬೇರೆ ಆಗಿರಬಹುದು. ಕಳೆದ ಕೆಲವು ಕಾಲದಿಂದ ಸಿಂಹ ರಾಶಿಯವರು ಅನುಭವಿಸಿದ ಕಷ್ಟಗಳು ಮುಖ್ಯವಾಗಿ ಮಾನಸಿಕ ಒತ್ತಡ, ವಿಶ್ವಾಸಭಂಗ, ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಗದೇ ಇರೋದು ಮತ್ತು ಉದ್ಯೋಗದಲ್ಲಿ ಉಂಟಾದ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ರೂಪಾಂತರದಲ್ಲಿ ಕಾಣಿಸಿಕೊಂಡಿರಬಹುದು. ಸಿಂಹ ರಾಶಿಯವರ ಸ್ವಭಾವವೇ ದೊಡ್ಡ ಕನಸು ಕಾಣುವುದು, ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದು. ಆದರೆ ಗ್ರಹಗಳ ಸ್ಥಿತಿ ಅನುಕೂಲತೆ ಹಿಂದಿದ್ದಾಗ ಮಾತ್ರ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಆದರೆ ಗ್ರಹಗಳ ವಿಶೇಷವಾದ ಪರಿವರ್ತನೆಯು ಇವರಿಗೆ ಗುರುತಿಸಿಕೊಳ್ಳುವಿಕೆಯಲ್ಲಿ ಹಲವಾರು ರೀತಿಯ ಅಡ್ಡಿ ಆತಂಕ, ತೊಂದರೆಯನ್ನು ಉಂಟು ಮಾಡಿತ್ತು, ನೋವುಗಳನ್ನು ಮಾಡಿರಬಹುದು. ಸ್ನೇಹಿತರು ಅಥವಾ ಹತ್ತಿರದವರಿಂದ ಬಂದ ನಿರಾಸೆ, ಮಾತಿನ ತಪ್ಪು ಅರ್ಥೈಸಿಕೊಳ್ಳುವಿಕೆ, ಕುಟುಂಬದ ಜವಾಬ್ದಾರಿಗಳು, ಒತ್ತಡ ಎಲ್ಲ ಸೇರಿ ಅವರ ಮನಸ್ಸು ಭಾರವಾಗಿರಬಹುದು. ಆರ್ಥಿಕವಾಗಿ ಸಹ ಸಿಂಹ ರಾಶಿಯವರು ಹಠಾತ್ ಆಗಿ ಖರ್ಚುಗಳು, ಸಾಲದ ಒತ್ತಡ, ಯೋಜನೆಯ ಹೂಡಿಕೆ ವಿಳಂಬ ಅನುಭವಿಸಿರಬಹುದು. ತಮ್ಮ ಸಾಮರ್ಥ್ಯ ಇದ್ದರೂ ಕೂಡ ಅವಕಾಶ ಕೈ ತಪ್ಪುವುದು ಅವರಲ್ಲಿ ಬೇಸರ ಉಂಟು ಮಾಡಿರಬಹುದು. ಕೆಲಸದ ಜಾಗದಲ್ಲಿ ಕೆಲವೊಮ್ಮೆ ರಾಜಕೀಯ ಸ್ಪರ್ಧೆ ಅಥವಾ ಬೇರೆಯವರ ಒಂದು ಹಠಾತ್ ಆದ ಆಗಮನ ಎಲ್ಲ ರೀತಿಯ ಪ್ರಯತ್ನಗಳಿಗೆ ಭಂಗ ಉಂಟು ಮಾಡುತ್ತಿರೋದು ಎಲ್ಲವನ್ನ ನೋಡಿ ಇವರ ಆತ್ಮವಿಶ್ವಾಸ ಕುಗ್ಗುತ್ತಿದೆ. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ತಿರುಗುತ್ತದೆ. ಹೊಸದಂತೆ ಹೊಸ ಶಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಿದೆ ಎಂದು ಹೇಳಬಹುದು. ನೀವು ಒಳಗಿನಿಂದಲೇ ಎದ್ದು ನಿಲ್ಲುವಂತಹ ನಿರ್ಧಾರ ಮಾಡಿದ ಕ್ಷಣದಿಂದಲೇ ಕಷ್ಟಗಳು ಕರಗಲು ಶುರುವಾಗುತ್ತದೆ. ಅಂದರೆ ಗ್ರಹಗಳ ಚಲನೆ ಸಹ ನಿಮ್ಮ ಪರವಾಗಿ ಜೋಡಣೆ ಆಗುತ್ತಿದೆ ಎಂದು ಭಾವಿಸಬಹುದು. ಈ ಸಮಯದಲ್ಲಿ ಒಬ್ಬ ವಿಶೇಷವಾದ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಇವರು ನಿಮ್ಮ ಸ್ನೇಹಿತೆಯಾಗಿ ಬರಬಹುದು, ನಿಮ್ಮ ಸಂಬಂಧಿಕರಾಗಿ ಬರಬಹುದು, ಒಟ್ಟಾರೆಯಾಗಿ ನಿಮ್ಮ ಪ್ರೇಮಿಯಾಗಿ ಬರಬಹುದು. ಆದರೆ ಹಳೆಯ ಸಂಬಂಧಗಳು ಒಂದರ ಹಿಂದೆ ಒಂದಾಗಿ ಪರಿಹಾರ ಕಂಡುಕೊಳ್ಳುತ್ತದೆ. ಕೆಲಸಗಳಲ್ಲಿ ನೀವು ಮಾಡಿದಂತಹ ಪರಿಶ್ರಮದ ಫಲ ಈಗ ಗೋಚರವಾಗುತ್ತದೆ. ಮೇಲಾಧಿಕಾರಿಗಳ ಮೆಚ್ಚುಗೆ, ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶಗಳ ಸಾಮರ್ಥ್ಯವನ್ನು ಹೊರಹಾಕುವಂತೆ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಸಮಯ ಫೆಬ್ರವರಿ 20ರಿಂದ 24ನೇ
ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ. ಈ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ಸ್ಪಷ್ಟತೆಯಿಂದ ದೂರ ಮಾಡಿಕೊಳ್ಳುವಂತಹ ವಿಶೇಷವಾದ ಸಾಮರ್ಥ್ಯ ಈಗ ಸಿಗ್ತಾ ಹೋಗುತ್ತೆ. ಹೌದು, ಸಿಂಹ ರಾಶಿಯವರಿಗೆ ಫೆಬ್ರವರಿ 20ರಿಂದ 24ನೇ ತಾರೀಕಿನವರೆಗೂ ಕೂಡ ಈ ಮಧ್ಯದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಘಟನೆಗಳು ಖಂಡಿತವಾಗಿ ಮ್ಯಾಜಿಕ್ ಥರ ಅನಿಸುತ್ತದೆ. ಏಕೆಂದರೆ ನಿಮ್ಮ ನೇರ ಮಾತು, ಹೃದಯಪೂರ್ವಕತೆ, ದಾನ, ಎಲ್ಲ ಶೀಲ, ವಿಶೇಷವಾದ ಮನಸ್ಸಾರಾಗಿ ನೀವು ಕೊಡುವಂತಹ ಪ್ರೀತಿ ಎಲ್ಲವನ್ನ ಪಡೆದುಕೊಳ್ಳೋಕೆ ಒಬ್ಬ ವ್ಯಕ್ತಿಯ ಆಗಮನ ನಿಮ್ಮ ಜೀವನವನ್ನು, ನಿಮ್ಮ ವಾತಾವರಣವನ್ನು ಸಂತೋಷವಾಗಿ ನಿರ್ಮಿಸುತ್ತಿದೆ. ನೀವು ಒತ್ತಿದಂತಹ ಮಾನಸಿಕ ಭಾರ ಕಡಿಮೆ ಆಗುತ್ತಾ ಮನಸ್ಸು ಹಗುರವಾಗುತ್ತದೆ. ಆರ್ಥಿಕವಾಗಿ ಸ್ಥಿರತೆಯನ್ನು ಕಾಣಿಸಿಕೊಳ್ಳಬಹುದು. ನೀವು ಕೈಗೊಂಡ ಯೋಜನೆಗಳು ಫಲ ಕೊಡುತ್ತದೆ. ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳುತ್ತದೆ. ಒಟ್ಟಾರೆಯಾಗಿ ಈಗ ನಿಮ್ಮ ದೃಷ್ಟಿಯಿಂದಲೂ ನೀವು ಚೈತನ್ಯವನ್ನು ಅನುಭವಿಸ್ತೀರಾ. ನಿಯಮಿತವಾದ ಜೀವನ ಶೈಲಿ, ಪ್ರಾರ್ಥನೆ ಮತ್ತು ಧ್ಯಾನ ನಿಮ್ಮ ಮನಸ್ಸನ್ನು ಅದ್ಭುತವಾಗಿ ಮಾಡುತ್ತೆ. ಒಬ್ಬ ಹೊಸ ಮಹಿಳೆಯ ಆಗಮನ ನಿಮ್ಮ ಜೀವನದ ದೃಷ್ಟಿಯನ್ನು ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಿ ನಿಮ್ಮ ಬಾಳಿಗೆ ಬೆಳಕಾಗುತ್ತಾರೆ. ಒಟ್ಟಾರೆ ಸಿಂಹ ರಾಶಿಯವರು ಎದುರಿಸಿದಂತಹ ಕಷ್ಟಗಳು ಈವರೆಗೆ ಕಲಿತಿದಂತಹ ಪಾಠವಾಗಿತ್ತು. ಈಗ ಆ ಪಾಠವೇ ಈಗ ಅವರನ್ನು ಬಲಶಾಲಿಯಾಗಿ ಮಾಡ್ತಾ ಇದೆ. ಕಷ್ಟಗಳು ಶಾಶ್ವತವಲ್ಲ, ಅವು ನಿಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆದು ತೋರಿಸಲು ಬಂದ ಪರೀಕ್ಷೆಗಳು ಮಾತ್ರ ಅಂತ ಒಬ್ಬ ಮಹಿಳೆ ನಿಮಗೆ ಜೀವನದ ಪೂರ್ಣ ಪಾಠವನ್ನು ಅರ್ಥ ಮಾಡಿಸ್ತಾರೆ. ಇದರಿಂದ ಖಂಡಿತವಾಗಿ ನಿಮ್ಮ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ. ಈಗ ನೀವು ಎದ್ದು ನಿಲ್ಲುವ ಸಮಯ ಬಂದಿದೆ. ಸಿಂಹದಂತೆ ಧೈರ್ಯವಾಗಿ ಮುಂದೆ ನಡೆದರೆ ಕಷ್ಟಗಳ ನೆರಳು ಮಾಯವಾಗಿ ಯಶಸ್ಸಿನ ಬೆಳಕು ನಿಮ್ಮ ಜೀವನವನ್ನು ಆವರಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ಅದನ್ನು ಮತ್ತೆ ಮುಂದುವರಿಸಿದರೆ ಜೀವನ ಉನ್ನತಿಗೆ ಇರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಸಮಯ ಒಬ್ಬ ಮಹಿಳೆ ಖಂಡಿತವಾಗಿ ನಿಮ್ಮ ಬಾಳಿಗೆ, ನಿಮ್ಮ ಜೀವನಕ್ಕೆ ಬೆಳಗಾಗುತ್ತಾರೆ. ಖಂಡಿತವಾಗಿ ಈ ಸಮಯದಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಒಬ್ಬ ವಿಶೇಷ ಮಹಿಳೆಯ ಆಗಮನ ಸಾಮಾನ್ಯವಾಗಿ ಹಠಾತ್ ಆಗಿ ಆಗೋದಿಲ್ಲ. ಅದು ವಿಧಿಯ ಸನ್ನಿವೇಶಗಳ ಮೂಲಕ ನಿಧಾನವಾಗಿ ರೂಪುಗೊಳ್ಳುತ್ತದೆ. ಆರಂಭದಲ್ಲಿ ಆಕೆ ಸ್ನೇಹಿತೆಯಾಗಿ ಬರಬಹುದು. ಮೊದಲ ಭೇಟಿಯಲ್ಲೇ ದೊಡ್ಡ ಪ್ರಭಾವ ಬೀರದೇ ಇರಬಹುದು. ಆದರೆ ಅವರ ಮಾತಿನ ಶೈಲಿ, ಆತ್ಮವಿಶ್ವಾಸ, ಶಾಂತ ಸ್ವಭಾವ ಸಿಂಹ ರಾಶಿಯವರ ಗಮನವನ್ನು ಸೆಳೆಯುತ್ತೆ. ಸಿಂಹ ರಾಶಿಯವರು ನಾಯಕತ್ವ ಗುಣವನ್ನು ಹೊಂದಿರುವಂಥವರು. ಆದ್ದರಿಂದ ಅವರ ಜೀವನಕ್ಕೆ ಬರುವ ಮಹಿಳೆ ಸಾಮಾನ್ಯವಾಗಿ ಬುದ್ಧಿವಂತೆ, ಧೈರ್ಯ ಮತ್ತು ಅರ್ಥವಾದ ಆಳವಾದ ಮನಸ್ಸನ್ನು ಹೊಂದಿರ್ತಾರೆ. ಈ ಮಹಿಳೆಯ ಆಗಮನವು ಒಂದು ತಿರುವಿನ ಸಮಯದಲ್ಲಿ ನಡೆಯುತ್ತದೆ. ಸಿಂಹ ರಾಶಿಯವರ ಮನಸ್ಸಿನಲ್ಲಿ ಗೊಂದಲ, ಒತ್ತಡ, ಏಕಾಂತ ಅನುಭವಿಸುತ್ತಿರುವಾಗ ಅವರು ಆ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುವಾಗ ಪ್ರವೇಶವಾಗುತ್ತೆ. ನಿಧಾನವಾಗಿ ವೈಯಕ್ತಿಕ ಜೀವನಕ್ಕೂ ಪ್ರವೇಶವಾಗಬಹುದು. ನಿಮ್ಮ ಕುಟುಂಬದ ಮೂಲಕ, ಸ್ನೇಹಿತರ ಮೂಲಕ ಕೂಡ ಪರಿಚಯವಾಗಬಹುದು. ಆಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಮುಖ್ಯವಾದ ಬದಲಾವಣೆಗಳು ಆಗುತ್ತದೆ. ಮನೋಬಲ ಹೆಚ್ಚಳವಾಗುತ್ತೆ. ನಿರ್ಣಯಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ. ಈ ಸಂಬಂಧ ಪ್ರೇಮವಾಗಿ ರೂಪುಗೊಳ್ಳಬಹುದು ಅಥವಾ ಜೀವನ ಪರ್ಯಂತ ವಿಶ್ವಾಸದ ಬಂಧವಾಗಬಹುದು. ಆದರೆ ಮುಖ್ಯವಾಗಿ ಈ ಮಹಿಳೆ ಸಿಂಹ ರಾಶಿಯವರ ಒಳಗಿನ ಶಕ್ತಿಯನ್ನು ಹೊರತೆಗೆದು ತೋರಿಸುವಂತಹ ಪ್ರೇರೇಪಣೆ ಆಗ್ತಾಳೆ. ಸಿಂಹ ರಾಶಿಯವರಿಗೆ ಈ ಒಂದು ವಿಷಯದಲ್ಲಿ ಅಹಂಕಾರ ಅಥವಾ ಆತ್ರದಿಂದ ದೂರ ಇರೋದು ಒಳ್ಳೆಯದು. ಹೃದಯದ ಮಾತನ್ನು ಕೇಳಬೇಕು. ನಿಜವಾದ ಗೌರವ ಮತ್ತು ವಿಶ್ವಾಸವನ್ನು ಕೊಡಬೇಕು. ಆಗ ಈ ಆಗಮನ ನಿಮ್ಮ ಜೀವನವನ್ನು ಬೆಳಕಿನಿಂದ ತುಂಬುವಂತಹ ಶುಭ ಸಂಕೇತವಾಗುತ್ತದೆ. ಒಟ್ಟಾರೆಯಾಗಿ ಸಮಯವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡಿ ಸಕಾರಾತ್ಮಕ ಭಾವನೆಯೊಂದಿಗೆ ಉತ್ತಮವಾದ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯಕ್ಕೆ ಒಂದು ಮನಸ್ಸಾರೆ ಖುಷಿಯಿಂದ, ಸಂತೋಷದ, ತೃಪ್ತಿಯಿಂದ ಹೆಜ್ಜೆಯನ್ನು ಇರಿಸಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.